ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ಇಂತೂ ಒಂದು ಪ್ರಹಸನ ಎಂಡಾಯಿತು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ತೊಗೊಂಡ್ರು. ತೊಗೊಳ್ಳೇಬೇಕಾದಂಥದ್ದು ಅನಿವಾರ್ಯತೆ ಒತ್ತಡ ಹೈಕಮಾಂಡ್ದಿಂದ, ಮಿತ್ರ DK ಶಿ ಅವರಿಂದ, ಸಿದ್ದರಾಮಯ್ಯರವರಿಂದ ಬಂತು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಕೊಟ್ಟರು, ಹಿಂದೆ ತೊಗೊಂಡ್ರು, ಬೆಂಗಳೂರು ಸಿಗ್ತಾ ಈಗಂತೂ ಸಿಗೋಲೆಕ್ಕಿಲ್ಲ, ಇವೆಲ್ಲ ಮಾತುಗಳು ಇಲ್ಲದ್ದಾವೆ. ಏನೂ ಇರಲಿ, DK ಶಿ ಅವರಂತೂ ಇಂತೂ ಪ್ರಯತ್ನ ಮಾಡಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ತೆಗೆದುಕೊಳ್ಳೋಂಗೆ ಮಾಡಿದರು. ಆದ್ರೆ ಇಲ್ಲೊಂದು ನೆನಪಿಡ್ಬೇಕಾದ್ದು ಏನಪ್ಪ ಅಂತಂದ್ರೆ, DK ಶಿ ಅವರು ಬಯಸಿದ್ದು CM ಸೀಟ್. ನಾನು CM ಆಗಲೇಬೇಕು ಅನ್ನೋ ಹಠ. ಆದರು ಈಗ ಅವ್ರ ಮುಂದಿರುವಂಥ ಗುರಿ ಸಾಲದಿಲ್ಲ, ಭಾಳ ದೊಡ್ಡದ. ಯಾಕಂತಂದ್ರೆ ಎಲ್ಲರನ್ನೂ ವಿಶ್ವಾಸ ತೆಗೆದು ಮೊದಲು ಪಾರ್ಟಿಯಲ್ಲಿ ಪಕ್ಷದಲ್ಲಿ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಬೇಕಾಗ್ಯದ. ಯಾಕಂದ್ರೆ ಈಗಿದ್ದಂತಹ ಇವ್ರ ಜೊತೆಗಾರರು ಮೋಸ್ಟ್ಲಿ ಒಂದು ಇಬ್ಬರನ್ನ ಬಿಟ್ಟರೆ, ಅದರಲ್ಲೂ ಮುಖ್ಯವಾಗಿ ಸತೀಶ್ ಅವ್ರನ್ನ ಬಿಟ್ಟರೆ ಉಳಿದವರು ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅಂತ ಇಲ್ಲ. ಇದ್ದರು ಪರಮೇಶ್ವರ್ ಅವರು ಈಗ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಅವರು ಸಮಾಧಾನ ಆಗಿದ್ದಾರೆ. ಅದೇ ಕಾಲಕ್ಕೆ ಇನ್ನುಳಿದವ್ರನ್ನೂ ಸಮಾಧಾನ ಮಾಡುವಂಥ ಶಕ್ತಿ DK ಶಿ ಅವರಲ್ಲದ. ಆದರೆ ಈಗೇನು KH ಮುನಿಯಪ್ಪನವರ ಅಸಮಾಧಾನ ಆಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಜೊತೆ KG ಜಾರ್ಜ್ ಅವ್ರದ್ದಾಗಿರ್ಬೋದು, ಇವರೆಲ್ಲರೂ ರಾಜೀನಾಮೆ ಒಟ್ಟು ಮಟ್ಟಿಗೆ ಬೆಳೆದಿಲ್ಲ. ಬಟ್ ಅಸಮಾಧಾನ ಮಾತ್ರ ಇದ್ದಿದ್ದೇನು ಸುಳ್ಳಲ್ಲ. ಹೀಗಾಗಿ ಈಗ ಮೊದಲನೇ ಟಾಸ್ಕ್ ಏನಪ್ಪ DK ಶಿ ಅವ್ರದ್ದು, ತಮ್ಮ ಪಕ್ಷದಲ್ಲಿಯ ಎಲ್ಲ ಹಿರಿಯ ತಮ್ಮ ಕೆಲಸಗಾರರಲ್ಲ, ತಮ್ಮಲ್ಲಿ ಕೆಲಸ ಮಾಡೋರನ್ನ ವಿಶ್ವಾಸ ತೆಗೆದುಕೊಳ್ಬೇಕಾಗ್ಯದ. ಇದು ಭಾಳ ಮಹತ್ವದ್ದು. ಯಾಕೆಂದ್ರೆ ಇವರೆಲ್ಲರೂ ಸಿದ್ದರಾಮಯ್ಯರ ಪ್ರಿಯರು. ವಿಶೇಷವಾಗಿ ಸಿದ್ದರಾಮಯ್ಯನವರು ಸಹಿತ ಸಮಾನವಾಗಿ ನಡೆಸ್ಕೊಂಡು ಹೋದಂಥವ್ರು. ಈಗ ನೋಡ್ರಿ, ಒಂದು ಉದಾಹರಣೆ ಕೊಡ್ತೀನಿ. ಈಗ JDS ಅವರಂತೂ ವಿರೋಧ ಮಾಡ್ತಾ ಇದ್ದಾರೆ ಅಲ್ರಿ. ಪ್ರತಿಯೊಂದು ಸರ್ಕಾರಿ ಜಾಹೀರಾತಿನಲ್ಲೇ DK ಶಿವಕುಮಾರ್ ಒಬ್ಬರದೇ ಯಾಕೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂದೆ ಸಿದ್ದರಾಮಯ್ಯನವರು ಸಂಪ್ರದಾಯ ಹಾಕಿದ್ರು, ತಮ್ಮ ಜೊತೆಗೆ ತಮ್ಮ ಉಪಮುಖ್ಯಮಂತ್ರಿ DK ಶಿ ಫೋಟೋ ಹಾಕೊಳ್ತಾ ಇದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ನಿಜವಾಗಿಯೂ ಪರಮೇಶ್ವರ್ ಮನಸ್ಸಿಗೆ ನೋವಾಗುವಂಥ ವಿಷಯ. ಹೌದಲ್ಲ, ಇದು ಯಾಕೆ ಮಾಡ್ತಾ ಇದ್ದಾರೆ DK ಶಿ ಅವರು? DK ಶಿ ಅವರು ಮನದಲ್ಲಿ ಅದು ಇರಲಿಕ್ಕಿಲ್ಲ, ಇದ್ದಿರ್ಬೋದು, ಎರಡೂ ಗೊತ್ತಿಲ್ಲ. ಆದರೆ ತಮ್ಮ ಮುಂದೆ ಯಾಕೆ ಹಾಕೊಳ್ತಾ ಇದ್ದಾರೆ? ಸರ್ಕಾರಿ ಒಂದು ಅಡ್ವರ್ಟೈಸ್ಮೆಂಟ್ಗಳಲ್ಲೇ, ಜಾಹೀರಾತುಗಳಲ್ಲೇ